ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ ಬರೋಣ. ಅಲ್ಲಿ ಏನು ಪ್ಲಸ್ ಮೈನಸ್ ಪಾಯಿಂಟ್ಗಳಿದೆ, ಯಾಕೆ ನಿಮಗೆ ಈಗಾಗಲೇ ಗೊತ್ತಿರಬಹುದು. 2014 ಎಲೆಕ್ಷನ್ನಲ್ಲಿ ಮುದ್ದಹನುಮೇಗೌಡರು ಕಾಂಗ್ರೆಸ್ನಿಂದ ಜಯಶಾಲಿಯಾಗಿದ್ದರು. 4,29,868 ಮತಗಳನ್ನು ಪಡೆದು ಗೆದ್ದಿದ್ರು. ಇವರ ಪ್ರತಿಸ್ಪರ್ಧಿಯಾಗಿದ್ದವರು ಬಿಜೆಪಿಯ GS ಬಸವರಾಜು ಅವರು 3,55,827 ಅಂದರೆ ಹತ್ತತ್ರ 70,000 ಚಿಲ್ಲರೆ ವೋಟ್ನಲ್ಲಿ ಮುದ್ದಹನುಮೇಗೌಡರು ಗೆದ್ದಿದ್ರು ಕಾಂಗ್ರೆಸ್ನವರು. ಸೊ ಆ ವೋಟ್ಗಳು ಕಾಂಗ್ರೆಸ್ಗೆ ಬರುತ್ತೆ. ಬಟ್ ಇಲ್ಲಿ JDS ಕಳೆದ ಬಾರಿ ಎ ಕೃಷ್ಣಪ್ಪನವರು ನಿಂತಿದ್ರು, 3ನೇ ಸ್ಥಾನಕ್ಕೆ ತಳ್ಳಲ್ಪಟ್ಟಿದ್ರು. 2,58,683 ಮತಗಳು ಮಾತ್ರ ಬಿದ್ದಿತ್ತು. ಈ ಲೆಕ್ಕಾಚಾರ ಹೆಂಗೆ ಅಂದರೆ JDS ಪ್ಲಸ್ ಕಾಂಗ್ರೆಸ್ ಎರಡೂ ಸೇರಿಬಿಟ್ರೆ ಗೆಲುವು ಸುಲಭ ಅಂತಕ್ಕಂಥ ತೀರ್ಮಾನಕ್ಕೆ, ಜೊತೆಗೆ ತುಮಕೂರು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಹೆಚ್ಚು ಶಾಸಕರು JDSನವರು ಇರೋದ್ರಿಂದ ಸಹಜವಾಗಿಯೇ ಮತಗಳೆಲ್ಲವೂ ಕೂಡ JDSನಂತ ಬೀಳುತ್ತೆ. ಸೊ ನನ್ನ ಗೆಲುವು ಸುಲಭ ಅಂತಕ್ಕಂಥ ತೀರ್ಮಾನ ದೇವೇಗೌಡರದ್ದು. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನನ್ನ ಕೊಲೀಗ ಶ್ರೀನಿವಾಸ್ ನನ್ನ ಜೊತೆ ಇವಾಗ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಶ್ರೀನಿವಾಸ್, ಇನ್ನೂ ಕೂಡ ದೇವೇಗೌಡರು ಅಳೆದು ತೂಗಿ ನೋಡ್ತಾ ಇದ್ದಾರಾ ಬೆಂಗಳೂರು ಉತ್ತರನ ತುಮಕೂರ ಅಂತ? ಯಾಕೆ ಒಂದು ಫರ್ಮ್ ಡಿಸಿಷನ್ಗೆ ಬರೋಕ್ಕಾಗಿಲ್ಲ ಅವ್ರಿಗಿನ್ನು? ಅರವಿಂದ್, ಹೌದು. ಈಗ ಬಹುತೇಕ ದೇವೇಗೌಡರು ತುಮಕೂರಿನಿಂದ ಸ್ಪರ್ಧೆ ಮಾಡ್ತಾರೆ ಅನ್ನುವಂಥದ್ದು ಪಕ್ಕಾ ಆಗಿದೆ. ಇನ್ನು ಒಂದೆರಡು ದಿನಗಳಲ್ಲಿ ಇದರ ಬಗ್ಗೆ ಅಧಿಕೃತವಾದಂತಹ ಘೋಷಣೆ ಹೊರಬೀಳುವಂತಹ ಸಾಧ್ಯತೆ ಇದೆ. ಬೆಂಗಳೂರು ಉತ್ತರಕ್ಕೆ ನಿಂತ್ಕೊಳ್ಬೇಕು ಅನ್ನುವಂತಹ ಆಲೋಚನೆಯನ್ನು ಕೂಡ ದೇವೇಗೌಡರು ಮಾಡಿದ್ರು. ಆದ್ರೆ ಅಲ್ಲಿ ದೇವೇಗೌಡರಿಗೆ ತೊಡಕಾಗ್ತಿರುವಂತದ್ದು 5 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಇರುವಂತದ್ದು. ಆ 5 ಕ್ಷೇತ್ರಗಳಿರುವಂತಹ 3-4 ಜನ ಸಿದ್ದರಾಮಯ್ಯನವರ ಬೆಂಬಲಿಗರಾಗಿರೋದ್ರಿಂದ ಎಲ್ಲಿ ಒಂದ್ ವೇಳೆ ಅವರು ಉಲ್ಟಾ ಹೊಡೆದ್ರೆ ನನಗೆ ಸೋಲಾಗ್ಬೋದು ಅನ್ನುವಂತಹ ಭಯದಿಂದ ಏನು ದೇವೇಗೌಡರು ಈಗ ಕ್ಷೇತ್ರವನ್ನ ಬದಲಾವಣೆ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ ಅನ್ನುವಂಥದ್ದು. ಅದಕ್ಕಾಗಿ ಸೇಫರ್ ಸೈಡ್ ಆಗಿ ತುಮಕೂರು ಏನು JDS ನ ಪಾಲಾಗಿದೆ, ಆ ಒಂದು JDS ನ ತುಮಕೂರಿನಲ್ಲಿ ತುಂಬಾ ಜನ ಶಾಸಕರು JDS ನ ಶಾಸಕರಿದ್ದಾರೆ. ಸೊ ಹಾಗಾಗಿ ಅಲ್ಲಿ ನಿಂತ್ರೆ ನನ್ನ ಗೆಲುವು ನಿರಾಯಸವಾಗಿ ಗೆಲುವು ಸಾಧಿಸಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಲೆಕ್ಕಾಚಾರಗಳೊಂದಿಗೆ ದೇವೇಗೌಡರು ಈಗ ತುಮಕೂರಿನಲ್ಲಿ ಸ್ಪರ್ಧೆ ಮಾಡ್ಲಿಕ್ಕೆ ಒಪ್ಪಿಗೆ ನೀಡಿದ್ದಾರೆ. ತುಮಕೂರಿನಲ್ಲಿ ಸ್ಪರ್ಧೆ ಮಾಡ್ತಾರೆ ಅನ್ನುವಂತಹ ಮೂಲಗಳು ಸ್ಪರ್ಧೆ ಮಾಡ್ತಾರೆ ಅನ್ನುವಂತಹ ಒಂದು ಸ್ಪಷ್ಟವಾದ ಮಾಹಿತಿಯನ್ನ JDS ಮೂಲಗಳು ನೀಡಿರುವಂತದ್ದು. ಅರವಿಂದ್, ಓಕೆ, ಈಗ ಹೆಂಗಿದ್ರು ಕೂಡ ಇವರು ಚುನಾವಣೆಗೆ ಮೈತ್ರಿಯಿಂದನೇ ಹೋಗ್ತಾ ಇದ್ದಾರೆ. ಅದು ಹೆಂಗೆ ಬೆಂಗಳೂರು ಉತ್ತರದಲ್ಲಿ ದೇವೇಗೌಡರು ನಿಂತುಬಿಟ್ರೆ ಹೆಂಗೆ ಉಲ್ಟಾ ವರ್ಕ್ ಮಾಡಿಬಿಡ್ತಾರೆ ಸಿದ್ದರಾಮಯ್ಯನವರ ಶಿಷ್ಯರು? ಅದೊಂದು ಮೈತ್ರಿ ಧರ್ಮ ಪಾಲನೆ ಅಲ್ವಾ? ಕಾಂಗ್ರೆಸ್ನ ಹಿರಿಯ ನಾಯಕರು ಅವರಿಗೆ ತಿಳಿ ಹೇಳಬೇಕು ಅಲ್ವಾ? ಖಂಡಿತವಾಗ್ಲು ಎಲ್ಲ ಒಂದ್ ಕಡೆ ಮೈತ್ರಿ ಧರ್ಮ ಪಾಲನೆ ಮಾಡ್ತೀವಿ ಅನ್ನುವಂತಹ ವಿಚಾರವನ್ನ ಎರಡು ಪಕ್ಷದವರು ಹೇಳ್ಕೊಂಡು ಬರ್ತಿದ್ದಾರೆ ಅರವಿಂದ್. ಆದ್ರೆ ಒಳಗಡೆನೆ ಕೂಡ ಮೈತ್ರಿ ಧರ್ಮ ಪಾಲನೆ ಆಗುತ್ತಾ ಅನ್ನುವಂತಹ ಅನುಮಾನಗಳು ಎರಡು ಪಕ್ಷಕ್ಕೂ ಕಾಡ್ತಿರುವಂತದ್ದು. ಅದು JDS ಆಗಿರಬಹುದು, ಅದೇ ರೀತಿಯಾಗಿ ಕಾಂಗ್ರೆಸ್ ಆಗಿರಬಹುದು. ಒಂದ್ ವೇಳೆ ನಾಯಕರು ಮೇಲ್ನೋಟಕ್ಕೆ ನಾವು ಒಟ್ಟಿಗೆ ಹೋಗ್ತೀವಿ ಅನ್ನುವಂತ ವಿಚಾರ ಹೇಳಿದ್ರು ಕೂಡ ಒಳಗಡೆನೆ ಕೂಡ ಎಲ್ಲ ಒಂದ್ ಕಡೆ ಸಿದ್ದರಾಮಯ್ಯನವರನ್ನ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಸೋಲ್ಸಿರೋದು ಇನ್ನೂ ಕೂಡ ಅದು ಮರೆತಿಲ್ಲ. ಸೊ ಅದರ ಒಂದು ಸೇಡನ್ನ ತೀರಿಸಿಕೊಳ್ಳುವಂತದ್ದು. ಮತ್ತೆ ಬಹುತೇಕ ಜನರಿಗೆ JDS ಮತ್ತೆ ಕಾಂಗ್ರೆಸ್ ಏನು ಸಮ್ಮಿಶ್ರವಾಗಿ ಸರ್ಕಾರ ಮಾಡ್ತಿದೆ, ಬಹುತೇಕ ಶಾಸಕರಿಗೆ ಇದು ಇಷ್ಟ ಇಲ್ಲ. ಸೊ ಈ ಹಿನ್ನೆಲೆಯಲ್ಲಿ ಮೇಲ್ನೋಟಕ್ಕೆ ನಾಯಕರು ನಾವು ಒಟ್ಟಿಗೆ ಹೋಗ್ತೀವಿ ಅಂತ ಹೇಳ್ತಿದ್ರು ಕೂಡ ಒಳಗಡೆ ಕೂಡ ಇದು ವಿರೋಧ ಆಗ್ಬೋದು ಅನ್ನುವಂತಹ ಒಂದು ಭಯ ಇರೋ ಕಾರಣವಾಗಿದೆ ಈ ರೀತಿಯಾದಂತಹ ನಿರ್ಧಾರಕ್ಕೆ ದೇವೇಗೌಡರು ಬಂದಿರುವಂತದ್ದು ಅನ್ನೋಂಥದ್ದು. ಅರವಿಂದ್, ಓಕೆ ಶ್ರೀನಿವಾಸ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.